ಅಲ್ಲಿ ನೆರೆದ ಸಾಕಷ್ಟು ಜನರು ಮಾತ್ರ ಹಾಸ್ಯ ಕಲಾವಿದರ ಜೋಕ್ಸ್ ಕೇಳಿ ಕೇಳಿ ಹೊಟ್ಟೆ ಹುಣ್ಣಾಗುವಂತೆ ನಕ್ಕು ನಕ್ಕು ಸುಸ್ತಾದರೆ ಹೊರತು ಹಾಸ್ಯ ಕಲಾವಿದರ ಬುಟ್ಟಿಯಲ್ಲಿರೋ ಜೋಕ್ಸ್ಗಳು ಮಾತ್ರ ಮುಗಿಲೇ ಇಲ್ಲ. ಈಗ ನಿಮ್ಮೆದುರಿಗೆ ನಮ್ಮ ತಂಡದ WWF ಆಟಗಾರ ಜಗಜ್ಜಟ್ಟಿ ಮಹಾಮಣಿಯವರನ್ನು ವೇದಿಕೆಗೆ ಸ್ವಾಗತಿಸ್ತೀನಿ. ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಸ್ವಾಗತಿಸೋಣ. ಬೆಂಗಳೂರಿನ ಪುರುಷರಿಗೆ ಪೌರುಷದ ನಮಸ್ಕಾರಗಳು, ಹೆಣ್ಣು ಮಕ್ಕಳಿಗೆ ಸಪ್ರೇಮ ನಮಸ್ಕಾರಗಳು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಮುದ್ದಾದ ನಮಸ್ಕಾರಗಳು. ನನ್ನ ದೇಹ ಸ್ಥಿತಿ ಬಗ್ಗೆ ಅದ್ಭುತವಾಗಿ ಹೊಗಳಿದರು ನರಸಿಂಹ ಜೋಶಿ ಅವರು ಅನ್ನೋದೇನು, ಸಮಾಜದಲ್ಲಿ ದಪ್ಪ ಇರಬೇಕು, ಬೆಲೆ ಜಾಸ್ತಿ, ತೆಳ್ಳಗಿದ್ರೆ ಇಲ್ಲ ಅನ್ನೋ ಲೆಕ್ಕಕ್ಕೆ ವಾದ ಮಂಡನೆ ಮಾಡಿದರು. ನಾನು ಈಗ ನಿಮ್ಮ ಮುಂದೆ ಕ್ಲಿಯರ್ ಮಾಡ್ತೀನಿ ರೀ, ದಪ್ಪಿದ್ರೆ ಜಾಸ್ತಿ ಐತೆ, ತೆಳ್ಳಗಿದ್ರೆ ಐತೆ ಅಂತ. ನಾನು ಮತ್ತು ಸನ್ಮಾನ್ಯ ನರಸಿಂಹ ಜೋಶಿ ಇಲ್ಲಿ ಬಂದು ನಿಂತುಕೊಂಡು ಇಲ್ಲಿ ಬಂದಂಥ ಮಹಾಜನತೆ ಹತ್ರ ಒಂದು ವಿನಂತಿ ಮಾಡ್ತೀವಿ ನಾವು ಕೈ ಜೋಡಿಸಿ. ಏನಪ್ಪ ಅಂತಂದ್ರೆ, ನಮ್ಮಿಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ನೀವು ಇಲ್ಲಿಂದ ಮೆಜೆಸ್ಟಿಕ್ವರೆಗೆ ಸೈಕಲ್ ಮೇಲೆ ಕೂಡಿಸ್ಕೊಂಡು ಅಲ್ಲಿ ತನಕ ಡ್ರಾಪ್ ಕೊಡ್ರಿ ಅಂತ ಕೇಳ್ತೀವಿ ನಾವು. ನೀವು ಯಾರನ್ನ ಆಯ್ಕೆ ಮಾಡ್ಕೊತೀರಿ? ಮನುಷ್ಯ ಕೆಲಸ ಆಗೋದು ನೋಡ್ಬೇಕು, ತೂಕ ಇರೋದಲ್ಲ. ನಾನೇನು ದಪ್ಪಾಗೋದೇನು ದೊಡ್ಡಾಗೋದಲ್ಲ ಬಂಧುಗಳೇ, ದಪ್ಪ ಒಂದು ತಿಂಗಳಲ್ಲಿ ಆಗಿ ತೋರಿಸ್ತೀನಿ. ನಾನು ಯಾಕೆ ದಪ್ಪಾಗವಲ್ಲೆ ಅಂದ್ರೆ, ಸತ್ತ ಮೇಲೆ 4 ಜನಕ್ಕೆ ಭಾರ ಆಗ್ಬಿಡೋ ಲೆಕ್ಕಕ್ಕೆ ನಾನು ದಪ್ಪಾಗವಲ್ಲೆ. ನಾನು ಈಗ ನಾನು ಸತ್ನ ತಿಳ್ಕೊಡ್ರಿ, ನೀವು ಖುಷಿಯಿಂದ ಮಾಮನೇನ್ರಿ ಸಣ್ಣ ಮುಗಿದ್ದಂಗೆ ನಡ್ರಿ ಒಯ್ಯಮ್ಮಂತಂದು ಅಂಗೈಯಲ್ಲಿ ಒಯ್ದು ಬಿಡ್ತಾರಪ್ಪ. ಅದೇ ಜೋಶು ಹೋಗಿಬಿಟ್ಟಂದ್ರೆ ನೀವು ಯಾರು ಈ ವೇದಿಕೆ ಸಮೀಪ ಬರೋಂಗಿಲ್ಲ. 100 ಗಂಟೆಗಳು ನಿರಂತರ ಭಾಳ ಶ್ರಮ ಪಟ್ಟಿವ್ರಿ. ನೀವು ನಮ್ಮ ಮನೆಗೆ ನಾವು ಹೋಗ್ಬೇಕಾಗಿದೆ ಹಂಗೆ ಹೋಗಿಬಿಡ್ತೀರಿ ನೀವು. ನಮ್ಮದು ಗುಂಡಿ ಕೂಡ ಅಷ್ಟ ಸಲೀಸೈತ್ರಿ, ಮೇಲೆ ಮಣ್ಣು ಕೆದ್ರಿ ಬಿಟ್ರಾಯ್ತು, ರೆಡಿ ಆಗ್ತದೆ, ನಾವು ಹೋಗಿ ಶಿಸ್ತು ಕೂತ್ಬಿಡ್ತೀವಿ ನಾವು. ಜೋಶಿ ಅವ್ರದ್ದಂಗಲ್ಲ, 8 ದಿವ್ಸ ತೊಡ್ಬೇಕಾಗ್ತದೆ ಅದು, ಇಲ್ಕಂದು JCB ಹಚ್ಬೇಕಾಗ್ತದೆ. ಅಂಥ ಪರಿಸ್ಥಿತಿ ಜೋಶಿ ಅವ್ರದ್ದೈತಿ. ಯಾಕೆ ಹಿಂಗೆ ಮಾತಾಡ್ತಾರೆ ನನಗೆ ಗೊತ್ತಾಗಂಗಿಲ್ಲ. ಈಗ ಇವ್ರಿಗೆ ಬಿಟ್ಟರೆ ಭಾಳಷ್ಟು ಮಾತಾಡೋದು ಶುರು ಮಾಡಿದರು. ನಾನು ಮನಸ್ಸು ಮಾಡಿದರೆ ಒಂದು ತಿಂಗಳಲ್ಲಿ ಈ ಥರ ಹಾಕಿ ತೋರಿಸ್ತೀನಿ. ಆದರೆ ನಾನು ಈ ಥರ ಆಗಬಾರ್ದು. ಒಂದು ತಿಂಗಳಲ್ಲಿ ಹೆಂಗಿತ್ತು ಮನುಷ್ಯ, ಹಿಂಗಾದರೆ ಜನ ತಪ್ಪಿಕೊಂಡ್ಬಿಡ್ತಾರೆ. ಏನಿದೆ ಇವನು ಹೆಂಗಾಗಿದ್ದಾನೆ ಅಂತ. ಇವ್ರು ಹೇಳಿದರು 4 ಜನಕ್ಕೆ ಭಾರ ಆಗಬಾರ್ದು ಅಂತ ಈ ಲೆಕ್ಕಕ್ಕಿದ್ದೀನಿ ಅಂತ. 4 ಜನ ಭಾರ ಆಗ್ಲಿಕ್ಕಂದ್ರೆ ಇಂಥ ದೇಹ ಸತ್ತು ಹೋದ ಮೇಲೆ ಇದಕ್ಕೆ ಸಿಟಿ ಬಸ್ ಅಂತಾರೆ. ಯಾಕೆ ಹೇಳ್ರಿ, ಹೋರಾರಿಗೆ ಡೌಟು, ಮ್ಯಾಲೆ ಇದೆಯೋ ಇಲ್ಲೋ ಇಳಿಸಿ ಸರ್ ನೋಡೋಣ. ಒಂದು ಸಾರಿ ಇಳಿಸ್ತಾರೆ, ನೋಡ್ತಾರೆ ಇದೆ ಸರ್ ರೆಡಿ ಅಂತ, ಮತ್ತೆ ಹೋಗ್ತಾರೆ. ಮತ್ತೆ ಅರ್ಧ ದಾರಿಗೆ ಹೋದ ತಕ್ಷಣ ಮತ್ತೆ ಇಳಿಸ್ತಾರೆ, ಏನು ಸರ್ ಭಾರ ಇಲ್ಲ, ಮ್ಯಾಲೆ ಇದ್ದಾನೋ ಇಲ್ಲ ನೋಡ್ರಿ ಅಂತಾರೆ, ಮತ್ತೆ ಇಳಿಸ್ತಾರೆ. ಇದು ಸಿಟಿ ಬಸ್ ಜೀವನ ಬೇಕಾ ನಮ್ಗೆ? ತೂಕದ ಮನುಷ್ಯ ಅಂತ ಯಾಕಂತಾರೆ? 35-40 ತೂಕ ಅಂತಾರೆ, ಇರ್ಬೇಕು 75-80. ಓರೋರು ಕಣ್ಣಾಗ ನೀರು ಬರಬೇಕು, ಸಾಯ ತನಕ ನೆನೆಸ್ತಾರೆ ಅವ್ರು. ಏನು ಮಗ ಎಂಥ ಭಾರ ಇದ್ನಪ್ಪ. ಜೋಶಿ ಅವ್ರು ತೂಕದ ಮನುಷ್ಯ ಅಂತ ಹೇಳಿದರು. ಅಲ್ಲಿ ಒಂದು ದುಬೈಗೆ ಹೋದಂಥ ಒಂದು ಘಟನೆ ನೆನಪು ಮಾಡಿಕೊಡ್ರಿ ಬಂಧುಗಳೇ. ದುಬೈಗೆ ಹೋಗಿದ್ವಿ, ಅಲ್ಲಿ ಒಂದು ತೂಕದ ಮಷೀನ್ ಇತ್ತು. ಆ ತೂಕದ ಮಷೀನ್ ಮೇಲುಗಡೆ ನಾನು ಹೋಗಿ ನಿಂತಾಗ ಮಷೀನ್ ಏನಂತ ಮೊದಲು ಮಾತ್ರ ಹೇಳಿದರು. ಅವರು ಹೋಗಿ ನಿಂತಾಗ ಮಷೀನ್ ಏನಂತ ಮೊದಲು ಹೇಳಲಿಲ್ಲ. ನಾನು ಹೋಗಿ ನಿಂತಾಗ ಮಷೀನ್ ಹೇಳಿತ್ತು ಏನಂತೇಳಿ, ದಯವಿಟ್ಟು ನಿಮ್ಮ 2 ಕಾಲುಗಳನ್ನು ಮೇಲಿಡಿ, ದಯವಿಟ್ಟು ನಿಮ್ಮ 2 ಕಾಲುಗಳನ್ನು ಮೇಲಿಡಿ ಅಂತಂದು. ಜೋಶಿ ಅಲ್ಲೇ ನಿಂತಿದ್ದ, ಬಿಡಲಿಲ್ಲ ಮಗ. ನಾನು ಒತ್ತಾಯ ಮಾಡಿ ಆ ಮಷೀನ್ ಮೇಲೆ ಹೋಗಿ ನಿಲ್ಲಿಸಿ ಒಂದು 5 ರೂಪಾಯಿ ಕಾಯಿನ್ ಹಾಕಿದೆ. ಕಾಯಿನ್ ಹಾಕಿದ ತಕ್ಷಣ ಮಷೀನ್ ಹೇಳಕ್ಕೆ ಸ್ಟಾರ್ಟ್ ಮಾಡಿತು. ಏನಂತೇಳಿ, ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ ಅಂತಂದು. ನಾನು ಬೈದೆ, ನಾವು ನಿಂದು ಒಂದು ಜೀವನ ಆಲೆಂದೆ. ನಾನು ಹಂಗೆಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷೆಗೆ ಇಲ್ಲಿ ಬೈಲೋಕೆ ಹೋಗ್ಬೇಡ ಅಂತೇಳಿ ವಿನಂತಿ ಮಾಡ್ಕೊಂಡು ಬಂಧುಗಳೇ ಸುಮ್ಮನಾದೆ. ಜೋಶಿ ಅವ್ರ ಬಗ್ಗೆ ಸಾಕಷ್ಟು ಹೇಳುವಂಥ ಪ್ರಸಂಗ ಅದಾವ್ರಿ, ಹೇಳಲೇಬೇಡ, ನೀವೇ ಡಿಸೈಡ್ ಮಾಡ್ಬೇಕು. ಇದು ಬೇಡ್ರಿ, ಯಾಕೆ ಭಾಷಣ ಮುಂದುವರಿಸಲಿ? ಯಾಕೆ ಇಲ್ಲಿ ಒಬ್ಬರು ವಾದ ಮಾಡೋದು ಚಲೋಗಿರೋದಿಲ್ಲ. ಜನರ ಒತ್ತಾಯದ ಮೇರೆಗೆ ಒಂದು ಕುತೂಹಲದ ಒಂದು ಸನ್ನಿವೇಶ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಬಂದು. ಜನ ಯಾರು ಒತ್ತಾಯ ಮಾಡಿಲ್ಲ, ಬೇಡ ನಿಮ್ಮ ಭಾಷಣ ನೀವು ಮಾಡಿರಿ, ನೀವೇ ನನ್ನ ಮರ್ಯಾದೆ ಕಳೆಯಕ್ಕೆ ನೀವು ಹೋಗಿ ಹೇಳ್ರಿ ಅಂತಾರೆ. ಸನ್ಮಾನ್ಯ ನರಸಿಂಹ ಜೋಶಿ ಅವರ ಹೆಂಡತಿಗೆ ಒಂದು 8 ತಿಂಗಳ ಹಿಂದಗಡೆ ಗರ್ಭಿಣಿ ಆಗಿದ್ರು. ಅದು ಪರ್ಸನಲ್ ವಿಷಯ, ಈ ವೇದಿಕೆ ಮೇಲೆ ಬೇಡ ಸುಮ್ಮನೆ. ಇದು ನಮ್ಮ ಕುಟುಂಬ ಇದ್ದಂಗೆ ಬಂಧುಗಳೇ, ಬೇರೆ ಅಲ್ಲ. ಕುಟುಂಬದಲ್ಲಿ ಒಬ್ಬರು ಮರ್ಯಾದೆ ಹೋಗ್ಬೇಕು, ಇಬ್ಬರು ಮರ್ಯಾದೆ ಹೋಗ್ಬೇಕು, ಹೋಗಂಗಿದ್ರೆ ಮುಂದೆ ನೋಡೋಣಂತ. ಸನ್ಮಾನ್ಯ ನರಸಿಂಹ ಜೋಶಿ ಅವರ ಹೆಂಡತಿಗೆ ಒಂದು 8 ತಿಂಗಳ ಹಿಂದಗಡೆ ಗರ್ಭಿಣಿ ಆಗಿದ್ರು. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಇವ್ರ ಮನೆಗೆ ಹೆಂಡತಿ ತವ್ರ ಮನೆಯವರು ಸೀಮಂತ ಕಾರ್ಯಕ್ರಮ ಮಾಡ್ಲಿಕ್ಕಂತೇಳಿ ಬರ್ತಾಯಿದ್ರು. ಅಂದ್ರೆ ಕುಬಸ ಮಾಡೋದಂತ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಸೀಮಂತ ಕಾರ್ಯಕ್ರಮ ಮಾಡ್ಲಿಕ್ಕಂತೇಳಿ ಬರ್ತಾಯಿದ್ರು. ನೀವು ಈ ಟೈಮಿಗೆ ರೆಡಿಯಾಗಿರ್ಬೇಕಂತಂದ್ರೆ ಇವ್ರ ಗಂಡ ಹೆಂಡತಿ ಮನೆ ಮುಂದೆ ಬಂದು ನಿಂತ್ಕೊಂಡ್ರು. ಬೀಗರು ಬರ್ತಾಯಿದ್ರು ಬಂಧುಗಳೇ. ಇವ್ರ ಗಂಡ ಹೆಂಡತಿ ನಿಂತ್ಕೊಂಡಾರ. ಮೊದಲ ಇವ್ರು ಬ್ರಾಹ್ಮಿನ್ಸು, ಬರೀ ಮೈಯಲ್ಲಿ ನಿಂತ್ಕೊಂಡು ಲುಂಗಿ ಅಷ್ಟೇ ಉಟ್ಕೊಂಡು ಪುಣ್ಯಾತ್ಮ. ಬಂದಂಥ ಬೀಗರಿಗೆ ಇವ್ರ ಗಂಡ ಹೆಂಡತಿ ನಿಂತದ್ದು ನೋಡಿ ಕನ್ಫ್ಯೂಸ್ ಆಯ್ತು ಅವ್ರಿಗೆ. ಏನು ಕನ್ಫ್ಯೂಸ್ ಆಯ್ತು ಅಂದ್ರೆ, ಈ ತನ ಹೊಟ್ಟೆ ಮತ್ತು ಇವ್ರ ಹೆಂಡತಿ ಹೊಟ್ಟೆ ನೋಡಿ ಯಾರಿಗೆ ಸೀಮಂತ ಮಾಡ್ಬೇಕಂಬದೇ ಅವ್ರು ತಿಳಿಲಿಲ್ಲ ಅವ್ರಿಗೆ.
ನಾನು ಹಿಂಗಿದ್ದು ಸರಿಯೋ ತಪ್ಪು ತಾವು ಚಪ್ಪಾಳೆ ಮೂಲಕ ನಾವು ಅವ್ರಿಗೆ ಉತ್ತರ ಕೊಡ್ಬೇಕು ತಾವು. ನೀವು ನನಗೂ ಚಪ್ಪಾಳೆ ಬಡಿರಿ, ಅವಗೂ ಚಪ್ಪಾಳೆ ಬಡಿರಿ. ನಮಗೆ ಜಗಳ ಹಚ್ಚಾಕತ್ತೀರಿ ಇಲ್ಲಿ ಕುಂತು ನೀವು. ಈಗ ನಾನು ಏನಾದರೂ ಇವ್ರ ಪರ್ಸನಲ್ ವಿಷಯ ಮಾತಾಡಿದ್ನನ್ರಿ, ಹೌದಲ್ಲ? ಸುಮ್ಮನೆ ಪರಿಚಯ ಮಾಡಿಕೊಟ್ಟೆ ಹಾಸ್ಯವಾಗಿ. ಈಗ ನಾನು ಹೇಳ್ತೀನಿ, ಇವರು ಒಂದು ವಿಷಯ ಹೇಳಕ್ಕೆ ತಯಾರಿ ಮಾಡ್ತೀನಿ. ಇವ್ರು ಎಷ್ಟು ಚಿಪ್ಪುಂಡ್ರಿದ್ದಾರೆ ಅನ್ನೋದಕ್ಕೆ ಒಂದು ವಿಷಯ ಹೇಳ್ತೀನಿ. ರೈಲ್ವೆ ಸ್ಟೇಷನ್ನೊಳಗೆ ಬ್ಯಾಗ್ ತೊಗೊಂಡು ನಿಂತಾನ. ಎಲ್ಲಿಗೆ ಹೊಂಟಿ ದೋಸ್ತ ಅಂತ ಕೇಳಿದೆ. ಮದುವೆ ಆಗಿದೆಯಪ್ಪ, ಹನಿಮೂನ್ಗೆ ಹೊಂಟೀನಿ ಅಂದ. ಯಾರ್ಯಾರು ಅಂತ ಕೇಳಿದೆ. ಇಲ್ಲ, ನಾನು ಒಬ್ಬನೇ ಹೋಗೋದು. ಅಷ್ಟು ಚಿಪ್ಪುಣನವ. ನನಗೆ ಹೇಳ್ದ, ನಾನು ಮದುವೆ ಆಗಿತ್ತು, ಹೊಸದಾಗಿ ಗಂಡ ಹೆಂಡತಿ ಇಬ್ಬರು ಹನಿಮೂನಿಗೆ ಹೊಂಟಿದ್ರು. 1 ಗಂಟೆ ಆಗಿತ್ತು. ಹೆಂಡತಿ ಹೇಳಿದ್ಲು, ರೀ ಯಾಕೋ ಕೈ ನುಯ್ತಾ ಇದೆ. ಇವರು ಜೋಸ್ನೊಳಗಿದ್ರು. ಚಿನ್ನ ತಲೆ ಕೆಡಿಸ್ಕೊಬೇಡ, ಕೈ ಅಂದರು. ಕೈಗೊಂದು ಮುತ್ತು ಕೊಟ್ಟು. ನೋಡೀಗ ಆರಾಮಾಯಿತು. ಅರ್ಧ ತಾಸು ಆಯಿತು, ತಲೆ ನೋಯ್ತಾ ರೀ. ಗಂಡು ಹೆಂಡತಿ ಹೇಳಿದ್ಲು, ರೀ ಯಾಕೋ ತಲೆ ನೋಯ್ತಾ ಇದೆ. ಹಣೆಗೊಂದು ಮುತ್ತು ಕೊಟ್ಟ. ಈಗ ನೋಡು ಆರಾಮಾಯಿತು. ಮೇಲ್ಗಡೆ ಬಂದು ಮಲ್ಕೊಂಡಿದ್ದ. ಅವನು ಕೆಳಗೆ ಇಳಿದ. ಸ್ವಾಮಿ, ಎಂಥ ಡಾಕ್ಟ್ರ್ ನೀವು, ಇಂಜೆಕ್ಷನ್ ಮಾಡಲ್ಲ, ಟ್ಯಾಬ್ಲೆಟ್ಸ್ ಕೊಡಲ್ಲ, ಮುತ್ತು ಕೊಡ್ತೀರಿ ಕಡಿಮೆ ಮಾಡ್ತೀರಿ, ಮುತ್ತು ಕೊಡ್ತೀರಿ ಕಡಿಮೆ ಮಾಡ್ತೀರಿ. ನನಗೂ ಒಂದು ಮುತ್ತು ಕೊಟ್ಟು ಕಡಿಮೆ ಮಾಡಿರಿ. ನಿಮಗೇನಾಗಿದೆ ಸ್ವಾಮಿ? 8 ತಿಂಗಳಿಂದ ಕೂತ್ರೆ ಕೂಡೋಕ್ಕಾಗಲ್ಲ, ನಿಂತ್ರೆ ನಿಲ್ಲಕ್ಕಾಗಲ್ಲ, ಪೈಲ್ಸ್ ಪ್ರಾಬ್ಲಮ್ ಆಗಿದೆ, ಒಂದು ಮುತ್ತು ಕೊಟ್ಟು ಕಡಿಮೆ ಮಾಡಿ. ಇದು ತಮಾಷೆ ಮಾಡುವಂಥ ಪ್ರಸಂಗ ಅಲ್ಲ ಇದು. ನಾ ಸತ್ರ ಏನು ಮಾಡ್ತಿದ್ದೆ ಹೇಳು ನೀನು? ನಾನು ನಿಜವಾಗ್ಲೂ ಎಲ್ಲರಿಗೂ ಸ್ವೀಟ್ ಹಂಚಿ ನಾನು ಸಾಯ್ತೀನಿ. ನಿಜವಾಗ್ಲೂ ಸಾಯ್ತೀಯಾ? ಹೌದು. ಇವತ್ತು ನನಗೆ ಕನ್ಫರ್ಮ್ ಆಯಿತು. ಹೆಂಗ? ಒಬ್ರು ಜ್ಯೋತಿಷ್ ಹೇಳಿದ್ರು ಇವತ್ತು ಮೆಜೆಸ್ಟಿಕ್ನಾಗ. ಏನಂತನ? ನೀ ಸತ್ರು ದರಿದ್ರ ನಿನ್ನ ಜೊತೆಗೆ ಇರ್ತ ಅಂತ ಹೇಳಿದರು. ಅದು ಇವತ್ತು ಕನ್ಫರ್ಮ್ ಆಯ್ತು ನನಗದು. ಬಂಧುಗಳೇ, ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನರಸಿಂಹ ಜೋಶಿ ನನ್ನ ಬಗ್ಗೆ ಎಷ್ಟ ಬೈದು ಮಾತಾಡಲಿ, ಹೊಗಳಿ ಮಾತಾಡಲಿ, ಉಗುಳಿ ಮಾತಾಡಲಿ, ನರಸಿಂಹ ಜೋಶಿ ಮನಸ್ಸಿನಿಂದ ಭಾಳ ಅಂದ್ರೆ ಭಾಳ ಒಳ್ಳೆ ಮನುಷ್ಯ, ನೀಚ ಮನುಷ್ಯ ಅಂತ ನಾ ಹೇಳೋದಿಲ್ಲ. ಭಾಳ ಒಳ್ಳೆ ಮನುಷ್ಯ. ಮತ್ತೆ ಹೇಳೋದಲ್ಲ ಅಂತಾನ. ನಾನು ಯಾಕೆ ಬಿಡಲಿ? ಬೆಳಿಗ್ಗೆ ಮೈಯಲ್ಲಿ ಹುಷಾರಿರಲಿಲ್ಲ, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದೆ. ಡಾಕ್ಟ್ರೇ, ಮೈಯಲ್ಲಿ ಹುಷಾರಿಲ್ಲ, ಸ್ವಲ್ಪ ಚೆಕ್ ಮಾಡಿರಿ ಅಂತ. ಚೆಕ್ ಮಾಡಿ ಟ್ಯಾಬ್ಲೆಟ್ಸ್ ಬರ್ಕೊಟ್ರು. ಸುಮ್ಮನೆ ಬಂದುಬಿಟ್ರೆ ಆಗೋಯ್ತು. ಎಕ್ಸ್ರೇ ಮಾಡ್ತೀರಾ ಅಂದರು. ಡಾಕ್ಟ್ರ್ ನಕ್ರು. ಎಕ್ಸ್ರೇನಾ? ಇದಕ್ಕೆ ಎಕ್ಸ್ರೇ ಮಾಡ್ಬೇಕಾ? ಏನಿದೆ ಅಂತ ಎಕ್ಸ್ರೇ ಮಾಡಲಿ ಸರ್, ಇದರಲ್ಲಿ ಎಕ್ಸ್ರೇ ಮಷೀನಿಗೆ ಮರ್ಯಾದೆ ಕಡಿಮೆ ಆದರೆ. ಇಲ್ಲ ಸರ್ ನೋಡ್ರಿ ಅಂತ. ಇಲ್ಲ, ಶರ್ಟ್ ಬಿಚ್ಚಿ ನಿಂತು ಬಿಡಿ, ಎಲ್ಲ ಕಾಣ್ತದೆ ಅದರಲ್ಲಿ ಏನಿದೆ ಅಂತ. ಇಂಥ ದೇಹ ಸ್ಥಿತಿ ಹೊತ್ಕೊಂಡು ಬಸವರಾಜ ಮಾಮನಿಯವರು ನಮ್ಮ ಬಗ್ಗೆ ಮಾತಾಡೋದು ಬೇಡ, ತಮ್ಮ ಹಾಸ್ಯ ಭಾಷಣವನ್ನು ಮುಂದುವರಿಸಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಚಪ್ಪಾಳೆ ತಟ್ಟಿ ಜೋಶಿಯವ್ರಿಗೆ. ನಮ್ಮಿಬ್ಬರಲ್ಲಿ ಒಂದು ಹೊಂದಾಣಿಕೆ ಮೂಲಕ ಹಾಸ್ಯವನ್ನು ಮಾಡಬೇಕು. ನಮ್ಮ ಮೇಲೆ ನಾವು ಹಾಸ್ಯವನ್ನು ಮಾಡಿಕೊಂಡಾಗ ಇನ್ನೂ ತಮ್ಗೆ ಇಷ್ಟ ಆಗುತ್ತೆ ಅಂತೇಳಿ ದೃಷ್ಟಿಯಿಂದ ಈ ಹಾಸ್ಯವನ್ನು ಮಾಡಿದ್ವಿ ಬಂಧುಗಳೇ. ಒಂದೊಂದು ಮಾತಿನಲ್ಲಿ ಹಾಸ್ಯ ಅದ. ಒಂದೊಂದು ಮಾತಿನಲ್ಲಿ ಬೀಚಿಯವ್ರು ಒಂದು ಸಲ ಮನೆ ನಿಂತಾಗ ಒಬ್ಬ ಹೆಣ್ಮಗಳು ಹೋಗ್ತಾ ಇದ್ಲ ಅಂತ. ಆ ಹೆಣ್ಮಗಳಿಗೆ ಬೀಚಿಯವ್ರು ಕೇಳಿದರು, ಏನಂತೇಳಿ, ಹೆಂಗದ ನವ ನಿನ್ನ ಗಂಡ ಅಂತ ಕೇಳಿದರು. ಆ ಹೆಣ್ಮಗಳಿಗೆ ಸಿಟ್ಟು ಮತ್ತು, ಏನ್ರಿ ನನ್ನ ಗಂಡಗೆ ಹೇಗೋ ಚಂದ ಮಾತಾಡಿಸ್ತೇನೆ, ನೀನು ಬಹು ಚಂದ ಮಾತಾಡ್ಸನ್ಲಕ್ಕಿ. ಇಷ್ಟೊಂದು ಕೂಡಲೇ ಬೀಚಿಯವ್ರು ಬಹು ಚಂದ ಮಾತಾಡ್ಸಿರು. ಏನಂತೇಳಿ, ಹೆಂಗದರವ ನಿನ್ನ ಗಂಡಂದ್ರು ಅಂತ ಕೇಳಿದ್ರು ಅಂತವ್ರು. ಒಂದೇ ಮಾತು ಹೆಚ್ಚು ಕಡಿಮೆ ಆಯಿತು, ನಮ್ಗೆ ಹಾಸ್ಯಕ್ಕೆ ಸಿಕ್ತಿ ಬಂಧುಗಳೇ. ಮಾತು ಹೆಂಗಿರ್ತಂತ ಹೇಳ್ತೀನಿ ರೀ. ನಿಮ್ಮ ಕಡೆ ಬೆಂಗಳೂರು ಮೈಸೂರು ಭಾಗದ ಕಡೆ ಭಾಳ ಬಸ್ಸುಗಳು ಕ್ಲೀನ್ ಗಲೀಜಾಗಿರಂಗಿಲ್ಲ. ನಮ್ಮ ಕಡೆ ಬಸ್ಸುಗಳು ಭಾಳ ಧೂಳು ಜಾಸ್ತಿ ರೀ. ಒಬ್ಬ ಕಾಲೇಜ್ ಹುಡುಗ ಬಸ್ ಹತ್ತಿದ್ದ. ಬಸ್ ಹತ್ತಿಂದ ಏನಂತೇಳಿ, ಬಸ್ ಅನ್ರಿ ಇದು ಗಲೀಜಾಗ್ಯದ, ಗಬ್ಬೆದ್ದೋಗ್ಯದ, ಬಸ್ಸಲ್ಲ ಇದು ಮುನ್ಸಿಪಾಲ್ಟಿ ಡಬ್ಬ ಅಂದ. ಇಷ್ಟೊಂದು ಸುಮ್ಮ ಕೂಡಲಿಲ್ಲ. ಅದ ಡ್ರೈವರ್ ಕೇಳಿಬಿಟ್ಟ, ಏನಂತೇಳಿ, ಈ ಮುನ್ಸಿಪಾಲ್ಟಿ ಡಬ್ಬ ಯಾವಾಗ ಬಿಡ್ತೀರಿ ಅಂತ ಕೇಳಿದ. ಅದಕ್ಕೆ ಡ್ರೈವರ್ ಅಂದ, ಕಸ ತುಂಬಿದ ಮೇಲೆ ಬಿಡ್ತೀವಿ ಅಂದವ. ಮಾತಿನಲ್ಲಿ ಹೆಂಗೈತೆ ನೋಡ್ರಿ ಪಂಚ. ನಮ್ಮೂರಲ್ಲಿ ಒಂದು ಹುಡುಗ ಬೀಡಿ ಸೇತ್ತಾ ಇತ್ತು. ಮಕ್ಕಳ ಮಾತಿನಲ್ಲಿ ಸಾಕಷ್ಟು ಬದಲಾವಣೆ ಆಗ್ಯದ್ರಿ. ಆ ಹುಡುಗ ಬೀಡಿ ಸೇದೋದು ನೋಡಿ ಒಂದು ಡೇಟ್ ನಾನು ಕಪಾಳ ಕೊಡದೆ, ಲೇ ಬೀಡಿ ಸೇತಿಯಲ್ಲ ನಿಮ್ಮಪ್ಪ ಕೇಳೋದಿಲ್ಲ ನನ್ನೆ ನಾನು. ಅದಕ್ಕೆ ಆ ಹುಡುಗಂದ, ಕೇಳ್ತಾನ್ರಿ ನಾ ಕೊಡಂಗಿಲ್ಲ ಅಂದ ಅವ. ಅವನದು ಉತ್ತರ ನೋಡ್ರಿ ಹಂಗೈತಿದೆ. ಮಕ್ಕಳ ಮಾತಿನಲ್ಲಿ ಸಾಕಷ್ಟು ಎಷ್ಟು ಬದಲಾವಣೆ ಆಗಿರ್ತದೆ. ಕೆಲವೊಂದೇ ಪ್ರಸಂಗಗಳು ಹೇಳಕ್ಕೆ ಇಷ್ಟಪಡ್ತೀನಿ ರೀ ನಾನು. ನನ್ನ ಮಗ, ಅಪ್ಪ ಚಾಕ್ಲೇಟ್ ಕೊಡ್ಸಂತ ನಾನು ಹೇಳಿದೆ. ನನಗೆ ಭಾಳ ಕೆಲಸ ಅದಾವ, ಅಲ್ಲಿ ಆಂಟಿ ಶಾಪ್ ಹತ್ರ ಹೋಗು, ಚಾಕ್ಲೇಟ್ ಕೇಳು ಕೊಡ್ತಾಳೆ. ಅಚಾನಕ್ಕಾಗಿ ಏನಾದರೂ ಆಂಟಿ ಕೇಳಿದ್ರೆ ಅಪ್ಪ ಕೊಡ್ತಾನಂತ ಹೇಳು ಅಂದೆ ನಾನು. ನನ್ನ ಮಗ ಹೋದ ಆಂಟಿ ಶಾಪಿಗೆ. ಆಂಟಿ ಚಾಕ್ಲೇಟ್ ಕೊಡಿ ಅಂತಂತ. ನನ್ನ ಮಗ ಸ್ವಲ್ಪ ಮುದ್ದಾಗಿದ್ದಾನೆ. ಆಂಟಿ ಏನನ್ಬೇಕು, ಕಿಸ್ ಕೊಡು, ಕೊಡ್ತೀನಿ ಅಂದ್ಲು. ಅದಕ್ಕೆ ನನ್ನ ಮಗಂದ, ಅದೆಲ್ಲ ಅಪ್ಪ ಕೊಡ್ತಾನೆ, ಅದನ್ನ ತಲ್ಲಿ ಇಟ್ಬೇಕು, ನನ್ನ ತಲ್ಲಿ ಇಟ್ಕೋಬೇಡ ಅಂತಂದ ಅವನು. ಮಕ್ಕಳ ಮಾತುಗಳು ಸಾಕಷ್ಟು ಬದಲಾವಣೆ ಆಗ್ಯಾವ್ರಿ. ನನ್ನ ಮಗನಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗಿನಿ. ಕ್ಲಾಸ್ ಟೀಚರ್ ನೋಡಿಲ್ಲ, ಇವತ್ತು ಮಹಾಮನಿಗೆ ಎಲ್ಲಿ ಹಾಸ ಸಂಜೆ ಇದ್ದಂಗೆ ಕಾಣಂಗಿಲ್ಲ, ಕಳಿಸ್ಲಾಕ್ ಬಂದಾರೆ ಅಂತ ತಿಳ್ಕೊಂಡು
ನನ್ನ ಮಗನಿಗೆ ಕರ್ಕೊಂಡು ಹೋಗ್ಲಕ್ಕೆ ಬಂದು ಸಂತೋಷದಿಂದ. ನನ್ನ ಮಗ ಕ್ಲಾಸ್ ಟೀಚರ್ ನೋಡಿ ಏನು ಅನ್ಬೇಕು, ಅಪ್ಪ ಟೀಚರ್ ಅಷ್ಟು ಮಸ್ತ್ ಅದಳಲ್ಲ ಅಂದ. ಇವು ಟೀಚರ್ಗಳೇ ನೋಡಕ್ಕೆ ತಾನೆ ತಿಳ್ಕೊಂಡು ಒಂದು ಡೇಟ್ ಕಪಾಳ ಕೊಡದೆ. ಲೇ ಟೀಚರ್ ಅಂದರೆ ಏನಂತೇಳಿ ತಿಳ್ಕೊಂಡು ನೀನು ತಾಯಿ ಸಮಾನ ಅಂದೆ ನಾನು. ನನ್ನ ಮಗ ಅಂದ, ಹೋಗಪ್ಪ ನೀವು ಅಷ್ಟು ನಿನಗ ಸೆಟ್ಟಿಂಗ್ ಮಾಡ್ಕಿಂತ ನನಗೆ ಯಾವ ಮಾಡವಲ್ಲ ಅಂದ. ಮಕ್ಕಳ ಮಾತುಗಳು ಸಾಕಷ್ಟು ಬದಲಾವಣೆ ಆಗಿ ಬಂಧುಗಳೇ. ಇಷ್ಟೆಲ್ಲ ಭಾಳ ಜನ ಹೆಣ್ಮಕ್ಳು ಬಂದಿರಿ, ಭಾಳ ಸಂತೋಷ ಅನಿಸ್ತದೆ. ಹೆಣ್ಣು ಮಕ್ಕಳಿಗೆ ಯಾವುದೋ ವಿಷಯದ ಬಗ್ಗೆ ಕೇಳ್ರಿ, ಕರೆಕ್ಟಾಗಿ ಹೇಳ್ತಾರೆ. ಒಂದು ವಿಷಯದ ಬಗ್ಗೆ ಕರೆಕ್ಟಾಗಿ ಹೇಳಕ್ಕೆ ಸಾಧ್ಯನೇ ಇಲ್ಲ ಅವರು. ಯಾವುದು ವಿಷಯ ಅಂದ್ರೆ ವಯಸ್ಸಿನ ಬಗ್ಗೆ ಕೇಳ್ರಿ, ಆದಷ್ಟು ಕಡಿಮೆ ಮಾಡ್ಕೊತಾನೆ ಬರ್ತಾರೆ ಅವರು. 3 ಜನ ಹೆಣ್ಮಕ್ಳು ಟ್ರೈನಲ್ಲಿ ಹೋಗ್ತಾ ಇದ್ರು, ವಯಸ್ಸಿನ ಬಗ್ಗೆ ಡಿಸ್ಕಸ್ ನಡೆದಿತ್ತು. ಫಸ್ಟ್ ಅದಕ್ಕೆ ಸೆಕೆಂಡ್ ಅದಕ್ಕೆ ಕೇಳಿದ್ಲು, ನಿಮ್ಗೆ ವಯಸ್ಸು ಎಷ್ಟು ಅಂತಂದು. ಆಕೆಗೆ 40 ಇದ್ದು, ನನಗೆ ಜಸ್ಟ್ 30 ಅಂದ್ಲು. 10 ಕಡಿಮೆ ಮಾಡಿಲ್ಲ ಪುಣ್ಯಾತ್ಗೀತಿ. ನಡುವಿನದಕ್ಕೆ ಲಾಸ್ಟ್ ಅದಕ್ಕೆ ಕೇಳಿದ್ಲು, ನಿಮಗೆ ವಯಸ್ಸು ಎಷ್ಟು ಅಂತಂದು. ಆಕೆಗೆ 30 ಇದ್ದು, ನನಗೆ ಜಸ್ಟ್ 20 ಅಂದ್ಲು. ಆಕೆ 10 ಕಡಿಮೆ ಮಾಡಿದ್ಲು, ನಾ ಏನು ಕಡಿಮೆ ಅಂತ. ಆ ಕಡೆ ಲಾಸ್ಟ್ ಅದಕ್ಕೆ ಈ ಕಡೆ ಲಾಸ್ಟ್ ಅದಕ್ಕೆ ಕೇಳಿದ್ಲು, ನಿಮಗೆ ವಯಸ್ಸು ಎಷ್ಟು ಅಂತಂದು. ಆಕೆಗೆ 20 ಇದ್ದು, ನನಗೆ ಜಸ್ಟ್ 10 ಅಂದ್ಲು. ಅಷ್ಟೊತ್ತಿಗೆ ಮ್ಯಾಲೊಬ್ಬ ಮಲ್ಕೊಂಡಿದ್ದ, ದಪ್ಪ ಅಂತೇಳಿ ಬಿದ್ದ. ಇವ ಯಾರು ಅಂದರು, ನಾನಾ ಈ ಹುಟ್ಟಿನಂದವ. ಇಲ್ಲಿ ಇವತ್ತು ನಡೀತಕ್ಕಂಥ ಹಾಸ್ಯ ಕಾರ್ಯಕ್ರಮದಲ್ಲಿ ಭಾಳ ಚೆನ್ನಾಗಿ ನಗ್ತಾ ಇದ್ರಿ ಬಂಧುಗಳೇ. ಒಬ್ಬ ಮನುಷ್ಯ 1 ಗಂಟೆ ಚೆನ್ನಾಗಿರ್ಬೇಕಂತಂದ್ರೆ ಒಂದು ಜಂಪ್ ನಿದ್ದೆ ಮಾಡ್ಬೇಕಂತ. ಇಲ್ಲೆಲ್ಲ ಮತ್ತು ಮನೆಗೆ ಹೋಗಿ ಒಂದು ದಿವಸ ಚೆನ್ನಾಗಿರ್ಬೇಕಂದ್ರೆ ಎಲ್ಲಿಗಾದ್ರೂ ಪಿಕ್ನಿಕ್ ಹೋಗ್ಬೇಕಂತ ಒಂದು ದಿವ್ಸ ಭಾಳ ಚಂದ ಅನಿಸ್ತಂತ. 1 ತಿಂಗಳು ಚೆನ್ನಾಗಿರ್ಬೇಕಂತಂದರೆ ಮದುವೆ ಆಗ್ಬೇಕಂತ 1 ತಿಂಗಳಷ್ಟ, ಆಮೇಲೆ ಇಲ್ಲದು. 1 ವರ್ಷ ಚೆನ್ನಾಗಿರ್ಬೇಕಂದ್ರೆ ಟಾಟಾ ಬಿರ್ಲಾ ನನಗೆ ದುಡ್ಡು ಗಳಿಸ್ಬೇಕಂತ 1 ವರ್ಷ ಭಾಳ ಚಂದ ಅನಿಸ್ತಂತ. ಇಡೀ ಜೀವನ ಚೆನ್ನಾಗಿರ್ಬೇಕಂತಂದ್ರೆ ಬಂಧುಗಳೇ, ನಮ್ಮ ಜೀವನದಲ್ಲಿ ನಾವು ಹಾಸ್ಯ ಪ್ರಜ್ಞೆ ಬೆಳೆಸ್ಕೋಬೇಕು. ನಮ್ಮ ಜೀವನದಲ್ಲಿ ನಾವು ಹಾಸ್ಯ ಪ್ರಜ್ಞೆ ಬೆಳೆಸ್ಕೊಂಡಾಗ ನಮ್ಮ ಇಡೀ ಜೀವನ ಸುಂದರವಾಗಿರಲಿಕ್ಕೆ ಸಾಧ್ಯ ಆದ ಬಂಧುಗಳೇ. ಸಂಭ್ರಮ ಸೌರಭ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಸಣ್ಣ ಬ್ರೇಕ್ನ ನಂತರ.